ನೋಡಿ ಸ್ನೇಹಿತರೆ, ನಾವೆಲ್ಲ ಇವತ್ತು ಅಮೆಜಾನ್ ಕಾಡಲ್ಲಿರೋ 30 ಅಡಿ ಉದ್ದದ ಅನಾಕೊಂಡ ನೋಡಿ ಬೆಚ್ಚಿ ಬೀಳ್ತೀವಿ. ಆದ್ರೆ ಇವತ್ತಿಗೆ ಸುಮಾರು 6 ಕೋಟಿ ವರ್ಷಗಳ ಹಿಂದೆ ಅಂದ್ರೆ ಡೈನೋಸಾರ್ಗಳು ಮಣ್ಣಾದ ಮೇಲೆ ಈ ಭೂಮಿನ ಒಬ್ಬನೇ ಒಬ್ಬ ಡಾನ್ ತರ ಆಳಿದ್ದು ಅಂದ್ರೆ ಅದು ನಮ್ಮ ಈ ಟೈಟಾನೋಬೋವಾ. ಇದರ ಉದ್ದ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 48ರಿಂದ 50 ಅಡಿ. ಅಂದ್ರೆ ಇವತ್ತಿನ ಕಾಲದ ಒಂದು ದೊಡ್ಡ ಪ್ರೈವೇಟ್ ಬಸ್ ಇರುತ್ತಲ್ಲ, ಅದರ 2ರಷ್ಟು ಉದ್ದ ಇತ್ತು ಈ ಹಾವು. ಇನ್ನು ಇದರ ತೂಕ ಕೇಳಿದ್ರೆ ಶಾಕ್ ಆಗ್ತೀರಾ. ಸುಮಾರು 1300 ಕೆಜಿಗಿಂತ ಜಾಸ್ತಿ ಇತ್ತು. ಅಂದ್ರೆ ಒಂದು ಸ್ವಿಫ್ಟ್ ಕಾರ್ ತೂಕದಷ್ಟು ಬರೀ ಒಂದೇ ಒಂದು ಹಾವಿತ್ತು ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಅದು ಎಷ್ಟು ದಪ್ಪ ಇರಬಹುದು ಅಂತ. ಒಂದು ವೇಳೆ ಈ ಹಾವು ಇವಾಗ ಬದುಕಿದ್ದಿದ್ರೆ ನಮ್ ಕಥೆ ಏನಾಗ್ತಿತ್ತು? ಇದರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿನ ನಿಮ್ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಹಾವಿನ ಬಗ್ಗೆ ನಮಗೆ ಗೊತ್ತಾಗಿದ್ದೇ ಒಂದು ದೊಡ್ಡ ಆಕ್ಸಿಡೆಂಟ್ ತರ. ಸೌತ್ ಅಮೆರಿಕಾದ ಕೊಲಂಬಿಯಾದಲ್ಲಿರೋ ಒಂದು ಕಲ್ಲಿದ್ದಲು ಗಣಿಯಲ್ಲಿ ಕೋಲ್ ಮೈನ್ ಕೆಲವು ಸ್ಟೂಡೆಂಟ್ಸ್ ರಿಸರ್ಚ್ ಮಾಡೋಕೆ ಹೋದಾಗ ಅವರಿಗೆ ವಿಚಿತ್ರವಾದ ಪಳೆಯುಳಿಕೆಗಳು ಸಿಕ್ಕವು. ಮೊದಲು ಎಲ್ಲರೂ ಅಂದುಕೊಂಡಿದ್ದು ಇದೇನೋ ದೊಡ್ಡ ಮೊಸಳೆಯ ಎಲುಬು ಇರಬಹುದು ಅಂತ. ಆದ್ರೆ ಆಮೇಲೆ ಸೈಂಟಿಸ್ಟ್ಗಳು ಅದನ್ನ ನೀಟಾಗಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಅದು ಇಡೀ ಪ್ರಪಂಚದಲ್ಲೇ ಯಾರೂ ನೋಡಿರದ ಅತಿ ದೊಡ್ಡ ಹಾವಿನ ಬೆನ್ನೆಲುಬು ಅಂತ. ಅಲ್ಲಿ ಒಂದಲ್ಲ ಎರಡಲ್ಲ, ಸುಮಾರು 30ಕ್ಕೂ ಹೆಚ್ಚು ಹಾವುಗಳ ಅಸ್ಥಿಪಂಜರ ಸಿಕ್ಕವು. ಅಲ್ಲಿಗೆ ಕನ್ಫರ್ಮ್ ಆಯಿತು, ಒಂದು ಕಾಲದಲ್ಲಿ ಕೊಲಂಬಿಯಾದ ಈ ಪ್ರದೇಶ ಪಕ್ಕಾ ಹಾವಿನ ಸಾಮ್ರಾಜ್ಯ ಆಗಿತ್ತು ಅಂತ. ಇನ್ನು ಈ ಹಾವಿನ ಬೇಟೆ ಸ್ಟೈಲ್ ಕೇಳಿದ್ರೆ ಮೈ ಬೆವರುತ್ತೆ. ಇದು ಇವತ್ತಿನ ಹಾವುಗಳ ಥರ ವಿಷ ಉಗುಳುತ್ತಾ ಇರಲಿಲ್ಲ. ಇದಕ್ಕೆ ವಿಷದ ಅವಶ್ಯಕತೆಯೇ ಇರಲಿಲ್ಲ. ಯಾಕಂದ್ರೆ ಇದರ ಮೈಕಟ್ಟು ಅಷ್ಟು ಸ್ಟ್ರಾಂಗ್ ಇತ್ತು. ಯಾವುದಾದ್ರೂ ಪ್ರಾಣಿ ಇದರ ಕಣ್ಣಿಗೆ ಬಿತ್ತು ಅಂದ್ರೆ ಸಾಕು, ಅದನ್ನ ಹೋಗಿ ಒಂದೇ ಸಲ ಸುತ್ಕೊಳ್ತಾ ಇತ್ತು. ಟೈಟಾನೋಬೋವಾ ಒಂದು ಪ್ರಾಣಿನ ಸುತ್ಕೊಂಡ್ರೆ ಅದರ ಎಲುಬುಗಳೆಲ್ಲ ಪುಡಿ ಪುಡಿಯಾಗಿ ಉಸಿರಾಡೋಕೆ ಗಾಳಿ ಸಿಗದೆ ಆ ಪ್ರಾಣಿ ನರಳಿ ನರಳಿ ಸತ್ತು ಹೋಗ್ತಿತ್ತು. ಇದು ಎಷ್ಟೊಂದು ದೊಡ್ಡದಿತ್ತು ಅಂದ್ರೆ ಆಗಿನ ಕಾಲದ ದೈತ್ಯ ಮೊಸಳೆಗಳನ್ನ ಮತ್ತು ದೊಡ್ಡ ದೊಡ್ಡ ಆಮೆಗಳನ್ನ ಚಾಕ್ಲೇಟ್ ತಿಂದ ಹಾಗೆ ನುಂಗುತ್ತಾ ಇತ್ತು. ಇದರ ಬಾಯಿ ಎಷ್ಟು ದೊಡ್ಡದಾಗಿ ತೆರೆಯುತ್ತಿತ್ತು ಅಂದ್ರೆ ಒಂದು ದೊಡ್ಡ ಎಮ್ಮೆಯನ್ನೇ ಸಲೀಸಾಗಿ ನುಂಗುವಷ್ಟು ಕೆಪಾಸಿಟಿ ಇತ್ತು ಈ ಹಾವಿಗೆ. ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ, ಡೈನೋಸಾರ್ ಮತ್ತು ಟೈಟಾನೋಬೋವಾ ಫೈಟ್ ಮಾಡಿದ್ರೆ ಯಾರು ಗೆಲ್ತಾರೆ ಅಂತ. ಆದ್ರೆ ಗುರು, ಫ್ಯಾಕ್ಟ್ ಏನೆಂದ್ರೆ ಇವೆರಡೂ ಒಂದೇ ಕಾಲದಲ್ಲಿ ಬದುಕಿರಲಿಲ್ಲ. ಡೈನೋಸಾರ್ಗಳು ಭೂಮಿಯಿಂದ ಅಳಿದು ಹೋದ 10 ಮಿಲಿಯನ್ ವರ್ಷಗಳ ನಂತರ ಈ ಹಾವುಗಳು ರಾಜರ ಥರ ಮೆರೆದವು. ಅಕಸ್ಮಾತ್ ಇವೆರಡೂ ಒಂದೇ ಕಾಲದಲ್ಲಿದ್ದು ಫೈಟ್ ಏನಾದ್ರೂ ಆಗಿದ್ರೆ ಅದು ಪ್ರಪಂಚದ ಅತಿ ದೊಡ್ಡ ಮಹಾಭಾರತ ಯುದ್ಧ ಆಗ್ತಿತ್ತು. ಟೀರೆಕ್ಸ್ ತನ್ನ ದವಡೆಯಿಂದ ಕಚ್ಚಿ ಹಾಕಿದ್ರೆ ಟೈಟಾನೋಬೋವಾ ಅದನ್ನ ಸುತ್ತಕೊಂಡು ಉಸಿರುಗಟ್ಟಿಸಿ ಸಾಯಿಸೋಕೆ ನೋಡ್ತಾ ಇತ್ತು. ಯಾರು ಗೆಲ್ತಿದ್ರು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಚರ್ಚೆನೆ. ಆದ್ರೆ ಇಷ್ಟೊಂದು ಪವರ್ಫುಲ್ ಆಗಿದ್ದ ಈ ಹಾವು ಯಾಕೆ ಸತ್ತೋಯ್ತು ಅನ್ಸುತ್ತಾ? ಅದಕ್ಕೆ ಕಾರಣ ಈ ಪ್ರಕೃತಿ. ಟೈಟಾನೋಬೋವಾ ಬದುಕಬೇಕಾದ್ರೆ ತುಂಬಾ ಬಿಸಿ ವಾತಾವರಣ ಬೇಕಿತ್ತು. ಯಾಕಂದ್ರೆ ಇದು ಕೋಲ್ಡ್ ಬ್ಲಡೆಡ್ ಪ್ರಾಣಿ. ಕಾಲ ಕಳೆದ ಹಾಗೆ ಭೂಮಿಯ ತಾಪಮಾನ ಕಡಿಮೆ ಆಗ್ತಾ ಬಂತು, ವಾತಾವರಣ ತಂಪಾಯಿತು. ಇಷ್ಟೊಂದು ದೊಡ್ಡ ಮೈಯಿರೋ ಹಾವಿಗೆ ಆ ಚಳಿನ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಹೀಗೆ ಹವಾಮಾನ ಬದಲಾವಣೆಯಿಂದಾಗಿ ಈ ಮಾನ್ಸ್ಟರ್ ಹಾವುಗಳು ಒಂದೊಂದಾಗಿ ಸಾವನ್ನಪ್ಪಿದವು. ಇವತ್ತಿಗೂ ಸೈಂಟಿಸ್ಟ್ಗಳು ಅಮೆಜಾನ್ ಕಾಡಿನ ಯಾವುದಾದ್ರೂ ಮೂಲೆಯಲ್ಲಿ ಇಂಥದ್ದೊಂದು ಹಾವು ಇನ್ನೂ ಬದುಕಿದ್ಯಾ ಅಂತ ಹುಡುಕ್ತಾನೆ ಇರ್ತಾರೆ. ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಅಪ್ಪಿತಪ್ಪಿ ಟೈಟಾನೋಬೋವಾ ನಮ್ಮ ಮುಂದೆ ಬಂದ್ರೆ ನಾವಂತೂ ಗ್ಯಾರಂಟಿ ಫಿನಿಶ್. ಈ ಹಾವಿನ ಗಾತ್ರದ ಕಲ್ಪನೆ ಬರಲಿ ಅಂತಾನೆ ಆಸ್ಟ್ರೇಲಿಯಾ ಮತ್ತು ನ್ಯೂಯಾರ್ಕ್ ಮ್ಯೂಸಿಯಂಗಳಲ್ಲಿ ಇದರ ಅಚ್ಚುಕಟ್ಟಾದ ಮಾದರಿಯನ್ನೇ ಇಟ್ಟಿದ್ದಾರೆ. ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನಾವಿವತ್ತು ನೋಡ್ತಿರೋ ಹಾವುಗಳೆಲ್ಲ ಇದರ ಮುಂದೆ ಬರೀ ಹುಳುಗಳಿದ್ದ ಹಾಗೆ ಅಂತ. ಸ್ನೇಹಿತರೆ, ಒಂದು ವೇಳೆ ಆ ಕಾಲದ ದೈತ್ಯ ಟೈಟಾನೋಬೋವಾ ಇವತ್ತಿನ ಕಾಲದಲ್ಲಿ ಬದುಕಿದ್ರೆ ನಮ್ಮ ಕಥೆ ಏನಾಗ್ತಿತ್ತು? ನೀವು ಆರಾಮಾಗಿ ಅಮೆಜಾನ್ ಕಾಡಿನ ಪಕ್ಕ ಅಥವಾ ಯಾವುದೋ ನದಿಯ ಹತ್ತಿರ ಟ್ರಿಪ್ ಹೋಗಿದ್ದೀರಾ ಅಂದುಕೊಳ್ಳಿ. ಸಡನ್ ಆಗಿ ನೀರಿನಿಂದ ಒಂದು 50 ಅಡಿ ಉದ್ದದ ಒಂದು ದೊಡ್ಡ ಲಾರಿ ಗಾತ್ರದ ಹಾವು ಹೊರಗೆ ಬಂದ್ರೆ ಹೇಗಿರುತ್ತೆ? ಇವತ್ತಿನ ಕಾಲದಲ್ಲಿ ಇದು ಬದುಕಿದ್ರೆ ಸೃಷ್ಟಿಯಾಗೋ ಅವಾಂತರಗಳು ಒಂದೆರಡಲ್ಲ. ಇವತ್ತು ಅನಾಕೊಂಡಗಳನ್ನ ನೋಡಿ ಪ್ರಾಣಿಗಳು ಹೆದರ್ತಿವೆ. ಆದ್ರೆ ಟೈಟಾನೋಬೋವಾ ಇದ್ರೆ ಅನಾಕೊಂಡಗಳೇ ಇದಕ್ಕೆ ಸ್ನ್ಯಾಕ್ಸ್ ಆಗ್ತಿದ್ದವು. ಅಷ್ಟೇ ಅಲ್ಲ, ನದಿಯಲ್ಲಿರೋ ಮೊಸಳೆಗಳು, ಜಾಗ್ವಾರ್ಗಳು ಯಾವುದೂ ಸೇಫ್ ಇರ್ತಿರ್ಲಿಲ್ಲ. ಇದು ನೀರಿನಲ್ಲಿ ಅಷ್ಟು ಫಾಸ್ಟಾಗಿ ಹೋಗೋದ್ರಿಂದ ಮೀನುಗಾರರ ಬೋಟನ್ನೇ ಒಂದೇ ಏಟಿಗೆ ಉಲ್ಟಾ ಮಾಡೋ ಕೆಪಾಸಿಟಿ ಇದಕ್ಕಿರ್ತಿತ್ತು. ಒಂದು ವೇಳೆ ಈ ಹಾವು ಏನಾದ್ರೂ ಜನವಸತಿ ಇರೋ ಕಡೆ ಅಥವಾ ಹಳ್ಳಿಗಳಿಗೆ ನುಗ್ಗಿದ್ರೆ ಅಲ್ಲಿರೋ ಹಸು, ಎಮ್ಮೆ ಅಥವಾ ಕುರಿಗಳನ್ನ
ಒಂದೇ ಸಲಕ್ಕೆ ಗುಳುಂ ಮಾಡ್ತಿತ್ತು. ಅಷ್ಟೇ ಯಾಕೆ, ಒಂದು ಚಿಕ್ಕ ಕಾರನ್ನೇ ಇದು ಆಟದ ಸಾಮಾನಿನ ಥರ ಸುತ್ತಕೊಂಡು ಪುಡಿ ಮಾಡಬಲ್ಲದು. ಅಂದ್ರೆ ಪಕ್ಕಾ ಹಾಲಿವುಡ್ ಮೂವಿ ಅನಾಕೊಂಡಾ ಥರ ರಿಯಲ್ ಲೈಫ್ನಲ್ಲೇ ಭಯಾನಕ ದೃಶ್ಯಗಳು ನಡೀತಾ ಇತ್ತು. ನೋಡಿ ಸ್ನೇಹಿತರೆ, ಈ ಹಾವು ಇವತ್ತಿನ ಕಾಲದ ಸಾಮಾನ್ಯ ಗನ್ ಬುಲೆಟ್ಗಳಿಗೆ ಅಷ್ಟು ಬೇಗ ಸಾಯಲ್ಲ. ಯಾಕಂದ್ರೆ ಇದರ ಚರ್ಮ ಅಷ್ಟು ದಪ್ಪ ಇರುತ್ತೆ ಮತ್ತು ಅದರ ಮೈ ಮೇಲೆ ಅಷ್ಟು ಸ್ನಾಯುಗಳಿರುತ್ತವೆ. ಇದನ್ನ ಸಾಯಿಸಬೇಕು ಅಂದ್ರೆ ಮಿಲಿಟರಿ ರೇಂಜ್ನ ಆಯುಧಗಳೇ ಬೇಕಾಗಬಹುದು. ಆದ್ರೆ ಇದನ್ನ ಪಳಗಿಸೋದು ಅಥವಾ ಕಂಟ್ರೋಲ್ ಮಾಡೋದು ಮಾತ್ರ ಇಂಪಾಸಿಬಲ್. ಇದು ಯಾರ ಮಾತಿಗೂ ಸಿಗೋ ಪ್ರಾಣಿಯಲ್ಲ. ಅದು ಹಸಿದರೆ ಸಾಕು, ಕಣ್ಣಿಗೆ ಕಂಡಿದ್ದಷ್ಟನ್ನೆಲ್ಲ ನರಕ ತೋರಿಸ್ಬಿಡುತ್ತೆ. ಒಂದು ವೇಳೆ ಇವು ಬದುಕಿದ್ರೆ ನದಿಗಳ ಹತ್ತಿರ ಹೋಗೋಕೆ ಜನ ಪಕ್ಕಾ ಹೆದರ್ತಿದ್ರು. ಸರ್ಕಾರಗಳು ಟೈಟಾನೋಬೋವಾ ಡೇಂಜರ್ ಅಂತ ರೆಡ್ ಅಲರ್ಟ್ ಘೋಷಣೆ ಮಾಡಬೇಕಾಗಿತ್ತು. ಸಮುದ್ರ ಅಥವಾ ನದಿ ಮಾರ್ಗದ ವ್ಯಾಪಾರ ಕೂಡ ಕಷ್ಟ ಆಗ್ತಿತ್ತು. ಇಷ್ಟೆಲ್ಲ ಭಯ ಇದ್ರೂ ಇವತ್ತಿನ ವಾತಾವರಣದಲ್ಲಿ ಆ ಹಾವು ಹೆಚ್ಚು ಕಾಲ ಬದುಕೋದು ಕಷ್ಟ. ಯಾಕಂದ್ರೆ ಇವತ್ತು ಫ್ರೆಶ್ ವಾಟರ್ ಮತ್ತು ಕಾಡುಗಳು ಕಡಿಮೆ ಆಗ್ತಿವೆ. ಅಷ್ಟೇ ಅಲ್ಲ, ನಾವಿರೋ ಈ ಪೊಲ್ಯೂಷನ್ ನೋಡಿದ್ರೆ ಆ ಹಾವೇ ನಾನು ಮತ್ತೆ ಆ ಕಾಲಕ್ಕೆ ಹೋಗ್ತೀನಿ ಅಂತ ವಾಪಸ್ ಹೋಗಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಭೂಮಿ ಕಂಡ ಅತಿ ದೊಡ್ಡ ರಿಯಲ್ ಲೈಫ್ ಮಾನ್ಸ್ಟರ್ ಟೈಟಾನೋಬೋವಾನ ಅಸಲಿ ಕಥೆ. ಒಂದು ವೇಳೆ ಈ ಹಾವು ಇವತ್ತಿನ ಕಾಲದಲ್ಲಿ ಅಮೆಜಾನ್ ಕಾಡಲ್ಲಿ ಸಿಕ್ಕಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ನಿಮಗೇನಾದ್ರೂ ಈ ಹಾವು ಇವತ್ತಿನ ಕಾಲದಲ್ಲಿ ಅಮೆಜಾನ್ ಕಾಡಲ್ಲಿ ಸಿಕ್ಕಿದ್ರೆ ನೀವೇನ್ ಮಾಡ್ತಿದ್ರಿ? ಪಕ್ಕಾ ಓಡಿ ಹೋಗ್ತಿದ್ರಾ ಅಥವಾ ದೂರದಿಂದಲೇ ವಿಡಿಯೋ ಮಾಡ್ತಿದ್ರಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇದೇ ತರಹದ ಕ್ರೇಜಿ ಫ್ಯಾಕ್ಟ್ಸ್ ಮತ್ತು ಮೈ ನವಿರೇಳಿಸೋ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋಡನ್ನ ಮರಿಬೇಡಿ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.